ಓಕೆ, ನಮಸ್ತೆ. ನಾವು ಕಾರ್ಕಳ ಸೆಂಟರ್ ಇಂದ ಮಾತಾಡ್ತಾ ಇದ್ದೇವೆ. ಇವತ್ತು ಬಂದ್ಬಿಟ್ಟು ನಾವು ಜಯಶ್ರೀ ಟೀಚರ್ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಹಾಗೆ ಇವರು ನಮ್ಮ ಸೆರಾಕೇರ್ ನ ಫುಡ್ ರಿಫ್ಲೆಕ್ಸಾಲಜಿ ಥೆರಪಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಕೇಳ್ಕೊಂಡು ಬರೋಣ. ಗ್ಯಾಸ್ಟ್ರಿಕ್ ಅಂತ ಹೇಳಿ ಮದ್ದು ತಗೊಳ್ತಾ ಇತ್ತು, ಅದು ಯಾವುದು ನನಗೆ ಎಫೆಕ್ಟ್ ಆಗಲಿಲ್ಲ. ಸೆರಾಕೇರ್ ತುಂಬಾ ಪರಿಣಾಮವನ್ನು. ನಮಸ್ತೆ, ನಾವು ನಲ್ಲೂರಿಂದ ಮಾತಾಡ್ತಾ ಇದ್ದೇವೆ. ಇವರು ಬಂದ್ಬಿಟ್ಟು ಜಯಶ್ರೀ ಟೀಚರ್ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಕಳ ಸೆಂಟರ್ಗೆ ಸೆರಾಕೇರ್ ಥೆರಪಿಗೆ ಬರ್ತಾ ಇದ್ರು. ಇವ್ರ ಹತ್ರ ಕೇಳ್ಕೊಂಡು ಬರೋಣ, ಸೆರಾಕೇರ್ ಥೆರಪಿಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ಬಿಟ್ಟು. ಓಕೆ, ನಮಸ್ತೆ. ನಮಸ್ತೆ. ಓಕೆ, ನೀವು ಸೆರಾಕೇರ್ ಥೆರಪಿಯನ್ನು ಎಷ್ಟು ಟೈಮ್ ಮಾಡಿದ್ದೀರಾ ಕಾರ್ಕಳದಲ್ಲಿ? ನಾನು 6 ತಿಂಗಳು ಮಾಡಿದ್ದೀರಾ? ಓಕೆ, ಸೆರಾಕೇರ್ಗೆ ಬರಬೇಕಾದ್ರೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ಗೋಸ್ಕರ ನೀವು ಸೆರಾಕೇರ್ಗೆ ಬಂದ್ರಿ? ಮುಖ್ಯವಾಗಿ ನನಗಿದ್ದು ತಲೆನೋವು. ಪದೇ ಪದೇ ತಲೆನೋವು ಬರ್ತಾ ಇತ್ತು, ಮತ್ತು ಡಿಸ್ಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಕಾಲು ನೋವಿತ್ತು. ಅದಕ್ಕೋಸ್ಕರ ನಮ್ಮ ಸಣ್ಣ ಟೀಚರ್ ಹೇಳಿದರು. ಹಾಗಾಗಿ ನಾನು ಮತ್ತೆ ಬಂದೆ. ವಿಷಯ ತಿಳ್ಕೊಂಡಿದ್ದೆ ಯೂಟ್ಯೂಬಲ್ಲಿ, ಆದರೆ ಪ್ಲೇಸ್ ಅದೆಲ್ಲ ಗೊತ್ತಿರಲಿಲ್ಲ. ಮತ್ತು ಅವ್ರ ಟೀಚರ್ ಹೇಳಿದ ಮೇಲೆ, ಅವರ ಹೇಳಿದ್ದ ಮೇಲೆ ನಾನು ಬಂದಿರುವಂಥದ್ದು. ಓಕೆ, ಮೈಗ್ರೇನ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೇಕಾದ್ರೆ ಎಷ್ಟು ವರ್ಷದ ಪ್ರಾಬ್ಲಮ್ಸ್ ನಿಮಗೆ? ಅದು ನನಗೊಂದು 20 ವರ್ಷದಿಂದ ಇತ್ತು ಮೈಗ್ರೇನ್ ಪ್ರಾಬ್ಲಮ್. ಅಂದರೆ ಒಂದು ಸೈಡ್ ನೋವಾಗಿ ಒಂದು 2 ದಿನ ಇರ್ತದೆ, ಆಮೇಲೆ ಒಂದಿನ ಸ್ವಲ್ಪ ಫ್ರೀ, ಮರುದಿನ ಮತ್ತೆ 2 ಸೈಡ್, ಮತ್ತೊಂದು ಸೈಡಿಗೆ 2 ದಿನ, ಆ ರೀತಿ ಇರ್ತಾ ಇದ್ದಂಥದ್ದು. ಇಲ್ಲಿಗೆ ಬಂದ ಮೇಲೆ ಒಂದು 2 ತಿಂಗಳಲ್ಲೇ ನನಗೆ ತುಂಬ ರಿಕವರಿ ಆಗಿದೆ. ಅಂದರೆ ಟ್ಯಾಬ್ಲೆಟ್ಸ್ ಏನಾದ್ರು ತಗೊಳ್ತಾ ಇದ್ದೀರಾ? ಇಲ್ಲ, ಟ್ಯಾಬ್ಲೆಟ್ ಅಂತೇಳಿ ತಗೊಳ್ಳಿಲ್ಲ ಕಂಟಿನ್ಯೂ, ಆದರೆ ಕೋರ್ಸ್ ಅಂತ ಮಾಡಿದ್ದೇನೆ. ಕೋರ್ಸು ಮಾಡಿದ್ರಲ್ಲೂ ನನಗೆ ಆ ಹೊತ್ತಿಗೆ ಓಕೆ, ಮತ್ತೆ ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಾರಂಭ ಆಗ್ತಾ ಇತ್ತು. ಗ್ಯಾಸ್ಟ್ರಿಕ್ ಅಂತ ಹೇಳಿ ಮದ್ದು ತಗೊಳ್ತಾ ಇತ್ತು, ಅದು ಯಾವುದು ನನಗೆ ಎಫೆಕ್ಟ್ ಆಗಲಿಲ್ಲ. ಸೆರಾಕೇರ್ ತುಂಬ ಪರಿಣಾಮವನ್ನು ಕೊಟ್ಟಿತ್ತು. ಓಕೆ, ಸೆರಾಕೇರ್ ಥೆರಪಿ ಮಾಡಬೇಕಾದ್ರೆ ಬೇರೆ ಏನೆಲ್ಲ ನಿಮಗೆ ಇಂಪ್ರೂವ್ಮೆಂಟ್ ಗೊತ್ತಾಯಿತು? ಒಂದು, ನನಗೆ ಹೊಟ್ಟೆ ಸ್ವಲ್ಪ ನೋವಿತ್ತು, ಅಂದರೆ ಅದು ಯೂಟ್ರಸ್ ರಿಮೂವ್ ಆಗಿ ಸ್ವಲ್ಪ ಆಪರೇಷನ್ ನೋವಿತ್ತು. ಅದು ಅಲ್ಲಿ ಮ್ಯಾಟಲ್ಲಿ ಥೆರಪಿ ಮಾಡುವಾಗ ನೋವು ಕಡಿಮೆ ಆಯಿತು. ಅದು ಪ್ರಾರಂಭದಲ್ಲಿ ತುಂಬ ಹೆದರಿದ್ದೆ ನಾನು, ಅದಕ್ಕೋಸ್ಕರ ಬಂದಿರಲಿಲ್ಲ. ಆದರೆ ಮತ್ತೆ ಅದು ಕಡಿಮೆ ಆಯಿತು, ಹಾಗಾಗಿ ಅದೊಂದು ತೊಂದರೆ ಇಲ್ಲ. ಮತ್ತು ಕಾಲು ನೋವು ಅಷ್ಟೇ, ಕಾಲು ನೋವು ತುಂಬ ಕಡಿಮೆ ಆಯಿತು ನನಗೆ. ಬೆನ್ನು ನೋವು ಕಡಿಮೆ ಆಯಿತು. ಬೆನ್ನಿಗೆ ಅಂತೇಳಿ ಮತ್ತೆ ಅವರು ಸುಪ್ರಿಯಾ ಅವರು ಹೇಳಿದ ನಂತರ ಮತ್ತೆ ಅವರು 1 ವಾರ ಅದೇ ಆಟೋಮೆಟಿಕಲಿ ಮಲಗಿ ಮತ್ತೆ ಅದು ಕಡಿಮೆ ಆಯಿತು. ಕಡಿಮೆ ಆಗಿದೆ. ಈಗ ಬಂದ್ಬಿಟ್ಟು ಮನೇಲಿ ಫ್ಯಾಮಿಲಿ ಎಲ್ಲ ಥೆರಪಿಯನ್ನ ಮಾಡ್ತಾ ಇದ್ದೇವೆ. ಈಗ ಏನಾದರೂ ಅಪರೂಪಕ್ಕೆ ತಲೆನೋವು ಬಂದರೆ ಸ್ಟೀಮ್ ತಗೊಳ್ತೇನೆ. ಸ್ಟೀಮ್ ತಗೊಂಡ್ಬಿಟ್ಟು ರಿಸಲ್ಟ್ ಇವಾಗ ನೀವು ಯಾವುದೇ ಮೈಗ್ರೇನ್ ಕಂಪ್ಲೀಟ್ ಕ್ಯೂರ್ ಆಗಿದೆ? ಇವಾಗ ಕಂಪ್ಲೀಟ್ ಕ್ಯೂರ್ ಆಗಿದೆ. ಮೊದಲಿನ ಯಾವುದೇ ಪ್ರಾಬ್ಲಮ್ ಇಲ್ಲ. ಅಪರೂಪಕ್ಕೆ ಬರುತ್ತೆ, ಅದು ಮನುಷ್ಯನದು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆವಾಗ ನಾನು ಸ್ಟೀಮ್ ತಗೊಂಡ್ರೆ ಕಡಿಮೆ ಆಗುತ್ತೆ. ಕಾಲು ನೋವಿಗೆ ಮ್ಯಾಟಲ್ಲಿ ಕೂತು ಇದರಲ್ಲಿ ಫುಡ್ ಥೆರಪಿ ಮಾಡಿದ್ರು. ಫುಡ್ ಥೆರಪಿ ಅಂತ ನಮ್ಮಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಕಾಲು ನೋವಿಗೆ ಅವರಿಗೆ ಆರಾಮ ಅನಿಸ್ತಾ ಉಂಟು. ಮ್ಯಾಟಲ್ಲಿ ನಾನು ಪ್ರತಿದಿನ ಮಲಗ್ತಾ ಇದ್ದೇನೆ. ಓಕೆ, ಮ್ಯಾಟಲ್ಲಿ ಎಷ್ಟು ಟೈಮ್ ಥೆರಪಿ ಮಾಡ್ತಾ ಇದ್ದೀರಾ ನೀವು? ಮ್ಯಾಟಲ್ಲಿ ಅಂದರೆ ನಾನು ರಾತ್ರಿ ಮಲಗುವಾಗ ಅವನಿಟ್ಟು ಮಲಗ್ತೇನೆ, ಮತ್ತೆ ಬೆಳಿಗ್ಗೆ ಆಗುವ ಹೊತ್ತಿಗೆ ಸ್ವಲ್ಪ ಫಾಸ್ಟಲ್ಲಿ ಇಟ್ಟು ಮಲಗ್ತೇನೆ. ಅಂದರೆ ಇಡೀ ಓವರ್ ನೈಟ್ ಫುಲ್ ಆಗಿ ಮಾಡ್ತಾ ಇದ್ದೀರಾ? ಓಕೆ, ಥೆರಪಿ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಯ್ತಾ? ಇಲ್ಲ, ಖಂಡಿತ ಇಲ್ಲ. ಯಾವ ಸೈಡ್ ಎಫೆಕ್ಟ್ ಆಗಿಲ್ಲ. ಕರೆಂಟ್ ಶಾಕ್ ಹೊಡೆಯುವಂತ ಇಲ್ಲ, ಯಾವುದು ಪ್ರಾಬ್ಲಮ್ ಬರಲಿಲ್ಲ. ಓಕೆ, ಸೆರಾಕೇರ್ ಥೆರಪಿಗೆ ನೀವು ಒಂದು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದೀರಾ, ನಿಮ್ಗೆ ಅದು ವೇಸ್ಟ್ ಆಯ್ತು, ಲಾಸ್ ಆಯ್ತು ಏನಾದ್ರು ಅನ್ಸಿತಾ? ಖಂಡಿತ ಇಲ್ಲ, ಲಾಸ್ ಯಾವ ರೀತಿಯಲ್ಲೂ ಲಾಸ್ ಇಲ್ಲ, ಅದು ಲಾಭನೇ. ಯಾಕೆಂದ್ರೆ ನಂಗೆ ಒಬ್ಬಳಿಗೆ ಅಂತ ಹೇಳಿಲ್ಲ, ಮನೆಯವರಿಗೆ ಅದರಿಂದ ಲಾಭ ಆಯಿತು. ನಾವೀಗ ಬೇರೆ ಕಡೆಯಿಂದ ತಗೊಂಡು ಅದು ಏನಾದರೂ ಇಂಥ ಪ್ರಾಬ್ಲಮ್ಗಳು ಬಂದರೆ ಅಥವಾ ಟ್ಯಾಬ್ಲೆಟ್ ತಗೊಂಡು ಅದರ ಸೈಡ್ ಎಫೆಕ್ಟ್ಗಳು ಬೇಕಾದಷ್ಟಿದೆ, ಆದರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ನಷ್ಟನೂ ಇಲ್ಲ. ಓಕೆ, ಈಗ ಒಂದು ಟೋಟಲ್ ಆಗಿ ನಿಮ್ಗೊಂದು 100ರಲ್ಲಿ ಎಷ್ಟು % ಇಂಪ್ರೂವ್ಮೆಂಟ್ ಇದೆ? 80%, 85% ಅಂತೂ ಖಂಡಿತ ಇದೆ. ಓಕೆ, ಸೆರಾಕೇರ್ ಥೆರಪಿಗೆ, ಸೆರಾಕೇರ್ನಲ್ಲಿರುವಂಥ ಸ್ಟಾಫಿಗೆ, ಸೆರಾಕೇರ್ಗೆ ಬರುವಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಸಮಯವನ್ನು ಆ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಇಲ್ಲಿ ಸಮಯವನ್ನು ನೀವು ಕಳೆದ್ರೆ ಆರೋಗ್ಯ ಬಹಳ ಚೆನ್ನಾಗಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ಈಗ ಟ್ಯಾಬ್ಲೆಟ್ಸಿಗೂ ಸೆರಾಕೇರ್ ಥೆರಪಿಗೂ ಡಿಫ್ರೆನ್ಸ್ ಹೇಳಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಟ್ಯಾಬ್ಲೆಟ್ ಕೆಲವೊಂದು ಕಾಯಿಲೆಗಳಿಗೆ ಬೇಕೇ, ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವೊಂದು ಕಾಯಿಲೆಗಳನ್ನು ಟ್ಯಾಬ್ಲೆಟ್ ಇಲ್ಲದೆ ನಮ್ಮ ಆಹಾರ ಪಥ್ಯಗಳಿಂದ ಮತ್ತು ಈ ಒಂದು ಥೆರಪಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಪ್ರಾರಂಭ ಹಂತದಲ್ಲಿ ನಮಗೆ ಆ ಪ್ರಾಬ್ಲಮ್ ಅಂತ ಆದರೆ ಈ ಒಂದು ಥೆರಪಿಯಿಂದ ನಮಗೆ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತದೆಲ್ಲ ಓವರ್ ಆಗಿ ಹೋದ್ಮೇಲೆ ಟ್ಯಾಬ್ಲೆಟೇ ಅಂತ ಹೇಳ್ತಾರೆ, ಆದರೆ ಟ್ಯಾಬ್ಲೆಟಿಂದಲೂ ಪ್ರಾಬ್ಲಮ್ ಉಂಟೆ. ಹಾಗಾಗಿ ಅವರು ಹೇಳುವಂಥ ಪಥ್ಯ, ಸೆರಾಕೇರಲ್ಲಿ ನೀವು ಏನು ಹೇಳ್ತೀರ ಪಥ್ಯಗಳನ್ನು
ಅದನ್ನ ಮಾಡಿ ಆ ನೀರು ಕುಡಿದ್ರೆ ಆಲ್ಕೈನ್ ನೀರು ಕುಡಿದ್ರೆ ಸಾಕಷ್ಟು ಕಡಿಮೆ ಆಗುತ್ತೆ. ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಸೆರಾಕೆರಿಗೆ ಬರುವಂತವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಸೆರಾಕೆರಿಗೆ ನೀವು ಬರುವಾಗ ನನ್ನ ಹಾಗೆ ಏನೋ ಇರ್ಬೋದು ಅನ್ನುವಂಥ ಒಂದು ಕುತೂಹಲದಲ್ಲಿ ಬರ್ತೇವೆ. ಆದರೆ ಸೆರಾಕೆರಲ್ಲಿ ಬಂದ ನಂತರ ಎಂಜಾಯ್ ಇರುತ್ತೆ. ಯಾಕೆಂದರೆ ನಮ್ಮ ಏನೆಲ್ಲ ಸಮಸ್ಯೆಗಳಿದೆಯೋ ಅದಕ್ಕೆ ಪರಿಹಾರ ಸಿಗುತ್ತೆ. ಮುಖ್ಯವಾಗಿ ಅಲ್ಲಿ ಸೇವೆ ಮಾಡುವಂತಹ ನಿಮ್ಮ ಒಂದು ಆದರಾತಿಥ್ಯ, ನಿಮ್ಮ ನಗುಮುಖ, ಅದರಿಂದ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಹಾಗೆ ನೋಡಿದ್ರಲ್ವಾ, ಜಯಶ್ರೀ ಟೀಚರ್ ಬಂದ್ಬಿಟ್ಟು ಎಷ್ಟು ಒಳ್ಳೆ ಬೆಸ್ಟ್ ಆಗಿರುವಂತ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಳ್ತಾ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಈ ರೀತಿಯ ಪ್ರಾಬ್ಲಮ್ಸ್ ರೀತಿಯ ನೀವು ಕೂಡ ಕಾರ್ಕಳ ಸೆರಾಕೇರ್ ಸೆಂಟರ್ ನ ವಿಸಿಟ್ ಮಾಡಿ. ಮಾಹಿತಿಗಾಗಿ ಸಂಪರ್ಕಿಸಿ ಸೆರಾಕೇರ್ ಕಾರ್ಕಳ. ಥ್ಯಾಂಕ್ ಯು.